ಹಲೋ ಆಲ್, ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್. ನಾವು ಕನ್ನಡದಲ್ಲಿ ಹೇಳ್ತಾ ಇರ್ತೀವಿ, ಇವತ್ತು ಮಳೆ ಬರೋ ಥರ ಕಾಣ್ತಾ ಇದೆ, ಅವನು ಬಹಳ ಒಳ್ಳೆಯವನ ಥರ ಅನ್ನಿಸ್ತಾ ಇದ್ದಾನೆ, ಅವನು ಇವತ್ತು ಯಾಕೋ ಡಲ್ ಇರೋ ಥರ ಅನ್ನಿಸ್ತಾ ಇದ್ದ, ಅವಳು ಯಾಕೋ ಭಯ ಪಡ್ತಾ ಇರೋ ಥರ ಅನ್ನಿಸ್ತಾ ಇತ್ತು. ಇಂಥ ಸೆಂಟೆನ್ಸ್ಗಳನ್ನು ಇಂಗ್ಲೀಷ್ನಲ್ಲೇ ಹೇಳೋದು ಹೇಗೆ ಅನ್ನೋದನ್ನು ಬಹಳ ಸುಲಭವಾಗಿ ಕಲಿಯೋಣ. ನಿಮಗೆ ಇಂಗ್ಲೀಷ್ ಗೊತ್ತಿರದೇ ಇದ್ದರೂ, ಗ್ರಾಮರ್ ಗೊತ್ತಿರದೇ ಇದ್ದರೂ, ಕನ್ನಡದಿಂದ ಇಂಗ್ಲೀಷನ್ನು ಸುಲಭವಾಗಿ ಕಲಿಯೋದಕ್ಕೆ ನಮ್ಮ ಚಾನಲನ್ನು ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ಮಾತ್ರ ನಮ್ಮ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರ್ತವೆ. ನಿಮ್ಮ ಹಾಗೆ ಇಂಗ್ಲೀಷ್ ಕಲಿಬೇಕು ಅನ್ನೋ ಆಸೆ ಇರೋರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಇಲ್ಲಿ ಸೇಮ್ಡ್ ಅಂದರೆ ಅರ್ಥ ಏನು ಅಂತಂದರೆ ಅನಿಸುವುದು ಅಥವಾ ಕಾಣಿಸುವುದು. ನಮಗೆ ಅನ್ನಿಸ್ತಾ ಇದೆ, ಕೆಲವೊಂದು ಸಲ ಕಾಣಿಸ್ತಾ ಇದೆ ಅಂತ ಹೇಳ್ತೀವಲ್ಲ, ಅದೇ ಥರ ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಈ ಪದಗಳನ್ನು ಬಳಸ್ತಾರೆ. ಇಲ್ಲಿ ಸೇಮ್ಸ್ ಇವು V1 ಆದರೆ ಸೀಮ್ಡ್ ಅಂತಕ್ಕಂಥ ಪದ V2 ಅಂದರೆ ವರ್ಬ್ನ ಎರಡನೇ ರೂಪ. ನೀವೀಗಾಗಲೇ ತಿಳ್ಕೊಂಡಿದ್ದೀವಿ, ಐ ವಿ ಯು ದೇ. ಐ ಅಂದರೆ ನಾನು, ವಿ ಅಂದರೆ ನಾವು, ಯು ಅಂದರೆ ನೀನು ಅಥವಾ ನೀವು, ದೇ ಅಂದರೆ ಅವರು. ಈ ಎಲ್ಲ ಪ್ರೊನೌನ್ಸ್ಗೂ ಸೀಮನ್ನು ಬಳಸಬೇಕು. ಕ್ವಶನ್ ಮಾಡಬೇಕಾದ್ರೆ ಮತ್ತು ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ಡೂ ಮತ್ತು ಡೋಂಟನ್ನು ಬಳಸಬೇಕು. ಹಾಗೆಯೇ ಅವನು, ಆಕೆ, ಅದು ಇವುಗಳಿಗೆ ಸೀಮ್ಸನ್ನು ಬಳಸಬೇಕು. ಕ್ವಶನ್ಸ್ ಮಾಡಲಿಕ್ಕೆ ಮತ್ತು ವಿರುದ್ಧಾರ್ಥಕ ವಾಕ್ಯಗಳನ್ನು ಮಾಡಲಿಕ್ಕೆ ಡಸ್ ಮತ್ತು ಡಸಂಟನ್ನು ಬಳಸಬೇಕು. ಸೀಮ್ಡ್ ಯಾವಾಗ ಬರುತ್ತೆ ಅಂತಂದರೆ ಭೂತಕಾಲದಲ್ಲಿ ಬಳಸಬೇಕಾದ್ರೆ ಎಲ್ಲ ಪದಗಳಿಗೂ ಸೀಮ್ಡನ್ನು ಬಳಸ್ಬೋದು. ನೆಗೆಟಿವ್ ಸೆಂಟೆನ್ಸನ್ನು ಮತ್ತು ಕ್ವಶನ್ಸನ್ನು ಮಾಡಲಿಕ್ಕೆ ಡಿಡ್ ಮತ್ತು ಡಿಂಟನ್ನು ಯೂಸ್ ಮಾಡ್ತೇವೆ. ಡೂ ಆಗಲಿ, ಡೋಂಟ್ ಆಗಲಿ, ಡಸ್ ಆಗಲಿ, ಡಸಂಟ್ ಆಗಲಿ, ಡಿಡ್ ಆಗಲಿ, ಡಿಡೆಂಟ್ ಆಗಲಿ ಬಂದರೆ ಮುಂದಿನ ಆ ವಾಕ್ಯದಲ್ಲಿ ಮುಂದೆ ಬರ್ತಕ್ಕಂಥದ್ದು ಸೀಮೆ ಇರಬೇಕು. ಸೊ ಇಷ್ಟನ್ನು ನೆನಪಿಟ್ಕೊಳ್ಳಿ. ಈಗ ವಾಕ್ಯಗಳನ್ನು ಈಸಿಯಾಗಿ ಮಾಡ್ತಾ ಹೋಗೋಣ. ಈ ವಾಕ್ಯ ಯಾವ ರೀತಿ ಇರುತ್ತೆ ಅನ್ನೋದರ ಫಾರ್ಮುಲಾವನ್ನು ಕೊಟ್ಟಿದ್ದೇನೆ ನೋಡಿ. ಸಬ್ಜೆಕ್ಟಿವ್ ಪ್ರೊನೌನ್ಸ್ ಅಂದರೆ ಇಲ್ಲಿರ್ತಕ್ಕಂತಹ ಯಾವುದೇ ಪದಗಳು ಪ್ಲಸ್ ಸೇಮ್ ಆಗಲಿ ಸೇಮ್ಸ್ ಆಗಲಿ ಬಳಸಬೇಕು. ಅದು ಆದಮೇಲೆ ಟು ಬಿ ಮತ್ತು ಅದ್ರ ಜೊತೆಗೆ ಅಬ್ಜೆಕ್ಟಿವನ್ನು ಬಳಸಬೇಕು. ಅಬ್ಜೆಕ್ಟಿವ್ ಅಂತಂದರೆ ವಿಶೇಷಣ. ಇಲ್ಲಿರ್ತಕ್ಕಂಥ ಪದಗಳನ್ನು ನೋಡಿ, ಇವುಗಳಿಂದ ನಾವು ಅಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ಗುಡ್, ಹ್ಯಾಪಿ, ಅಪ್ಸೆಟ್, ಆನೆಸ್ಟ್, ಸ್ವೀಟ್, ಬಿಗ್, ಎಂಟಿ, ಡಲ್, ನರ್ವಸ್, ಕ್ಲೆವರ್, ಬ್ಯೂಟಿಫುಲ್, ಅರೋಗೆಂಟ್, ಹ್ಯಾಂಡ್ಸಮ್, ಪ್ರೆಟಿ, ಈ ಎಲ್ಲ ಪದಗಳಿಗೆ ನಾವು ಅಬ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ಈಗ ವಾಕ್ಯಗಳನ್ನು ಮಾಡ್ತಾ ಹೋಗೋಣ. ಸಬ್ಜೆಕ್ಟ್ ಅಂತಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಯು ಅನ್ನು ತೊಗೊಂಬೋಣ. ಯು ಸೀಮ್ ನೋಡಿರಿ, ಯು ಬಂದಾಗ ಏನು ಬರಬೇಕು? ಸೀಮ್ ಬರಬೇಕು. ಅದು ಆದಮೇಲೆ ಟು ಬಿ ಬರಬೇಕು. ನೆಕ್ಸ್ಟ್ ಯಾವುದೇ ಅಬ್ಜೆಕ್ಟಿವ್ನ ನಾವು ಹಾಕ್ಬೋದು. ಯು ಸೀಮ್ ಟು ಬಿ ಗುಡ್. ನೀನು ಒಳ್ಳೆಯ ಥರ ಕಾಣಿಸ್ತಾ ಇದೆಯಾ ಅಂತ ಹೇಳಬೇಕಂದ್ರೆ ಯು ಸೀಮ್ ಟು ಬಿ ಗುಡ್. ನೀನು ಇವತ್ತು ಸಂತೋಷವಾಗಿರೋ ಥರ ನನಗೆ ಕಾಣಿಸ್ತಾ ಇದೆ. ಯು ಸೀಮ್ ಟು ಬಿ ಹ್ಯಾಪಿ ಟುಡೇ. ನೀನಿವತ್ತು ಯಾಕೋ ಅಪ್ಸೆಟ್ ಆಗಿರೋ ಥರ ಕಾಣಿಸ್ತಾ ಇದೆ. ಯು ಸೀಮ್ ಟು ಬಿ ಅಪ್ಸೆಟ್ ಟುಡೇ. ಅವನು ಒಬ್ಬ ಪ್ರಾಮಾಣಿಕನ ಥರ ಅನ್ನಿಸ್ತಾ ಇದ್ದೇನೆ. ಹೀ ಸೀಮ್ಸ್, ನೋಡ್ರಿ, ಹೀ ಬಳಸ್ತಾ ಇದ್ದೀವಿ. ಹೀ ಬಂದರೆ ಏನು ಬರಬೇಕು? ಸೀಮ್ಸ್ ಬರಬೇಕು. ಹೀ ಸೀಮ್ಸ್ ಟು ಬಿ ಆನೆಸ್ಟ್. ದಿಸ್ ಫುಡ್ ಸೀಮ್ಸ್ ಟು ಬಿ ಸ್ವೀಟ್. ಈ ಒಂದು ಪದಾರ್ಥ ಸಿಹಿಯಾಗಿ ಕಾಣಿಸ್ತಾ ಇದೆ, ಸಿಹಿಯಾಗಿ ಅನ್ನಿಸ್ತಾ ಇದೆ. ಡಿಡಂಟ್ ಸೀಮ್ ಟು ಬಿ ಬಿಗ್. ಭಾಳಷ್ಟು ದೊಡ್ಡದು ಅನ್ನಿಸ್ತಾ ಇಲ್ಲ. ನೆಕ್ಸ್ಟ್, ದಿಸ್ ಪೆನ್ ಸೀಮ್ಸ್ ಟು ಬಿ ಎಂಟಿ. ಅಂದರೆ ಈ ಪೆನ್ ಖಾಲಿ ಅಂತೇಳಿ ಅನ್ನಿಸ್ತಾ ಇದೆ. ನೆಕ್ಸ್ಟ್, ಶಿ ಸೀಮ್ಸ್ ಟು ಬಿ ಡಲ್. ಅವಳು ಡಲ್ ಆಗಿರೋ ಥರ ಅನ್ನಿಸ್ತಾ ಇತ್ತು ಅಥವಾ ಡಲ್ ಆಗಿರೋ ಥರ ಕಾಣಿಸ್ತಾ ಇತ್ತು. ರವಿ ಸೀಮ್ಸ್ ಟು ಬಿ ನರ್ವಸ್ ವೈಲ್ ಸ್ಪೀಕಿಂಗ್. ರವಿ ಮಾತಾಡ್ತಾ ಇರಬೇಕಾದ್ರೆ ಯಾಕೋ ನರ್ವಸ್ ಆಗಿರೋ ಥರ ಅನ್ನಿಸ್ತಾ ಇತ್ತು. ರಾಮು ಡಿಡಂಟ್ ಸೀಮ್ ಟು ಬಿ ಕ್ಲೆವರ್. ರಾಮು ಬುದ್ಧಿವಂತ ಅಂಥೇಳಿ ಅನ್ನಿಸ್ಲಿಲ್ಲ. ಕವಿತಾ ಸೀಮ್ಸ್ ಟು ಬಿ ಬ್ಯೂಟಿಫುಲ್. ಕವಿತಾ ಚೆನ್ನಾಗಿರೋ ಥರ ಕಾಣಿಸ್ತಾಳೆ. ದೇ ಸೀಮ್ ಟು ಬಿ ಅರೋಗೆಂಟ್. ಅವರು ಬಹಳ ಸೊಕ್ಕಿನಿಂದ ಇರೋ ಥರ ಅನ್ನಿಸ್ತು ಅಥವಾ ಕಾಣಿಸ್ತು. ಸೊ ಈ ವಾಕ್ಯದ ಸ್ಟ್ರಕ್ಚರನ್ನು ನೆನಪಿಟ್ಕೊಂಡ್ರೆ ನಾವು ಯಾವುದೇ ವಾಕ್ಯಗಳನ್ನು ಈಸಿಯಾಗಿ ಮಾಡಬಹುದು. ಈಗ ಪಾಸಿಟಿವ್, ನೆಗೆಟಿವ್, ಇಂಟರೋಗೇಟಿವ್, ನೆಗೆಟಿವ್ ಈ ಥರದ 4 ಟೈಪ್ ಆಫ್ ಸೆಂಟೆನ್ಸನ್ನು ಮಾಡೋಕ್ಕೆ ಬಂದರೆ ನಾವು ಯಾವುದೇ ವಾಕ್ಯವನ್ನು ಈ ಸೀಮ್ ಮತ್ತು ಸೀಮ್ಲಿಂದ ಸುಲಭವಾಗಿ ಮಾಡಬಹುದು. ಎಸ್, ಫಸ್ಟ್ ಒನ್, ಯು ಸೀಮ್ ಟು ಬಿ ಹ್ಯಾಪಿ ನೌ.
ನೀನು ಇವತ್ತು ಸಂತೋಷವಾಗಿರೋ ಥರ ಕಾಣಿಸ್ತಾ ಇದ್ದೀಯಾ? ಇದನ್ನೇ ನಾವು ಕ್ವಶನ್ ಮಾಡಬೇಕು ಅಂತಂದರೆ ಈ ಸೀಮ್ ಇದೆಯಲ್ಲ, ಇಲ್ಲಿ ಯಾವುದೇ ಸಹಾಯಕ ಕ್ರಿಯಾಪದಗಳು ಅಂದರೆ ಹೆಲ್ಪಿಂಗ್ ವರ್ಬ್ಸ್ ಇಲ್ಲ. ಅವಾಗ ಏನು ಮಾಡಬೇಕು, ನಾವು ಡೂ ಅನ್ನು ಬಳಸಬೇಕು. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ನಾವು ಕ್ವಶನ್ ಮಾಡ್ತಾ ಇದ್ದೀವಿ. ಕ್ವಶನ್ ಮಾಡಬೇಕಾದ್ರೆ ಯು ಜೊತೆ ಡೂ ಅನ್ನು ಬಳಸಬೇಕು. ಐ, ವಿ, ಯು, ದೆ ಇವುಗಳ ಜೊತೆ ಡೂ ಅನ್ನು ಬಳಸಬೇಕು. ಡೂ ಯು ಸೀಮ್ ಟು ಬಿ ಹ್ಯಾಪಿ ನೌ? ಇವತ್ತು ನೀನು ಸಂತೋಷವಾಗಿರೋ ಥರ ಕಾಣಿಸ್ತಾ ಇದೆಯಾ? ಎಸ್. ಈಗ ನೀನು ಇವತ್ತು ಸಂತೋಷವಾಗಿ ಇಲ್ಲ, ಆ ಥರ ನನಗೆ ಕಾಣಿಸ್ತಾ ಇದೆ ಅಂತ ಹೇಳಬೇಕಂದ್ರೆ ಯು ಡೋಂಟ್, ನೋಡ್ರಿ, ಡೋಂಟನ್ನು ಬಳಸಬೇಕು. ಯು ಡೋಂಟ್ ಸೀಮ್ ಟು ಬಿ ಹ್ಯಾಪಿ ನೌ. ಇದನ್ನೇ ನಾವು ಕ್ವಶನ್ ಮಾಡಬೇಕಂತಂದರೆ ಡೋಂಟ್ ಯು ಸೀಮ್ ಟು ಬಿ ಹ್ಯಾಪಿ ನೌ? ನೀನೀಗ ಸಂತೋಷವಾಗಿ ಇರೋ ಥರ ಕಾಣಿಸ್ತಾ ಇಲ್ವಾ? ಆ ಅರ್ಥವನ್ನು ಕೊಡುತ್ತೆ. ಸೊ ನೌ ಅಂತಂದರೆ ಈಗ, ಟುಡೇ ಅಂತಂದರೆ ಇವತ್ತು. ನೆಕ್ಸ್ಟ್, ಈಗ ಹಿ, ಶಿ, ಇಟ್ಗಳಲ್ಲಿ ಹೀಯನ್ನು ತಗೊಳ್ಳೋಣ. ಮನು ಸೀಮ್ಸ್, ನೋಡ್ರಿ ಇಲ್ಲಿ ಸೀಮ್ ಬಂತು ಅಂದರೆ ಐ, ವಿ, ಯು, ದೆ ಯಾವುದೇ ತಗೊಳ್ಳಿ ಸೀಮ್ ಬರುತ್ತೆ. ಇಲ್ಲಿ ಹಿ, ಶಿ, ಇಟ್ ಅಂದರೆ ಹುಡುಗನ ಹೆಸರಾಗಿರ್ಬೋದು, ಮೇಲ್ ನೇಮ್, ಹುಡುಗಿ ಹೆಸರಾಗಿರ್ಬೋದು, ಫಿಮೇಲ್ ನೇಮ್ ಆಗಿರ್ಬೋದು, ಅಥವಾ ಇಟ್ ಆಗಿರ್ಬೋದು, ಇವುಗಳ ಮುಂದೆ ಸೀಮ್ಸ್ ಬರುತ್ತೆ. ಮನು ಸೀಮ್ಸ್ ಟು ಬಿ ಅಪ್ಸೆಟ್ ಟುಡೇ. ಮನು ಇವತ್ತು ಅಪ್ಸೆಟ್ ಆಗಿರೋ ಥರ ಕಾಣಿಸ್ತಾ ಇದ್ದಾನೆ. ಸೊ ಇದನ್ನೇ ಕ್ವಶನ್ ಮಾಡಬೇಕು ಅಂತಂದರೆ ಡಸ್, ನೋಡ್ರಿ, ಕ್ವಶನ್ ಮಾಡಬೇಕಂದ್ರೆ ಇಲ್ಲಿ ಡಸ್ ಅನ್ನು ಬಳಸ್ತೇವೆ. ಹಿ, ಶಿ, ಇಟ್ಗಳಿಗೆ ಡಸ್ ಅನ್ನು ಬಳಸ್ತೇವೆ. ಡಸ್ ಮನು ಸೀಮ್ ಟು ಬಿ ಅಪ್ಸೆಟ್ ಟುಡೇ? ಮನು ಇವತ್ತು ಅಪ್ಸೆಟ್ ಆಗಿರೋ ಕಾಣಿಸ್ತಾ ಇದ್ದಾನಾ? ಎಸ್. ಈಗ ಇದಕ್ಕೆ ನೆಗೆಟಿವ್, ಅಪ್ಸೆಟ್ ಆಗಿಲ್ಲ ಅಂತ ಹೇಳಬೇಕಂದ್ರೆ ಮನು ಡಸಂಟ್, ನೋಡ್ರಿ ಡಸಂಟನ್ನು ಬಳಸ್ತಿದ್ದೇವೆ. ಮನು ಡಸಂಟ್ ಸೀಮ್ ಟು ಬಿ ಅಪ್ಸೆಟ್ ಟುಡೇ. ಇವತ್ತು ಅಪ್ಸೆಟ್ ಆಗಿರೋ ಥರ ಅನ್ನಿಸ್ತಾ ಇಲ್ಲ, ಕಾಣ್ತಾ ಇಲ್ಲ. ನೆಕ್ಸ್ಟ್, ಇದನ್ನೇ ಕ್ವಶನ್ ಮಾಡಬೇಕಂದ್ರೆ ಡಸಂಟ್ ಮನು ಸೀಮ್ ಟು ಬಿ ಅಪ್ಸೆಟ್ ಟುಡೇ? ಮನು ಇವತ್ತು ಅಪ್ಸೆಟ್ ಆಗಿಲ್ಲದೆ ಇರೋ ಥರ ಕಾಣಿಸ್ತಾ ಇಲ್ವಾ? ಸೊ ಇದೇ ಥರ ಯಾವುದೇ ಸೆಂಟೆನ್ಸನ್ನು ನಾವು ಈಸಿಯಾಗಿ ಮಾಡ್ಬೋದು. ನಾವಿಲ್ಲಿ ಅಪ್ಸೆಟನ್ನು ಬಳಸಿದ್ದೇವೆ, ಅದ್ರ ಬದಲು ಬೇರೆ ಬೇರೆ ಅಬ್ಜೆಕ್ಟಿವ್ನ ಹಾಕ್ತಾ ಹೋಗಿ ನಿಮಗೆ ಸೆಂಟೆನ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನೊಂದು ಕನ್ನಡದಲ್ಲಿ ಸೆಂಟೆನ್ಸನ್ನು ಹೇಳ್ತೀನಿ, ಅದನ್ನು ಇಂಗ್ಲೀಷ್ನಲ್ಲಿ ಹೇಳ್ರಿ. ಅವನು ಕೆಟ್ಟವನ ಥರ ಕಾಣ್ತಾ ಇದ್ದಾನೆ. ಇಂಗ್ಲೀಷಲ್ಲಿ ಹೇಳಿ. ಎಸ್, ಹೀ ಸೀಮ್ಸ್ ಟು ಬಿ ಬ್ಯಾಡ್. ವೆರಿ ಗುಡ್. ಅವರು ಶ್ರೀಮಂತರ ಹಾಗೆ ಕಾಣಿಸ್ತಾ ಇದ್ದಾರೆ. ಹೇಳಿ, ಕಮಾನ್. ಒಂದೊಂದೇ ಪದಗಳನ್ನು ಜೋಡಿಸ್ತಾ ಹೋಗಿ. ಅವರು, ದೇ, ಸೀಮ್ ಬರುತ್ತಾ, ಸೀಮ್ಸ್ ಬರುತ್ತಾ? ದೇಗೆ ಏನು ಬರುತ್ತೆ? ಯಾವಾಗಲೂ ಸೀಮ್ ಬರುತ್ತೆ. ದೇ ಸೀಮ್ ಟು ಬಿ, ಕಮಾನ್, ರಿಚ್. ದೇ ಸೀಮ್ ಟು ಬಿ ರಿಚ್. ಅವನು ಬಡವನ ಥರ ಕಾಣಿಸ್ತಾ ಇಲ್ಲ. ಹೇಳಿ, ಇಂಗ್ಲೀಷಲ್ಲಿ ಹೇಳಿ. ಹೀ ಕಾಣಿಸ್ತಾ ಇಲ್ಲ, ಏನು ಬರಬೇಕು? ಡಸಂಟ್ ಬರಬೇಕು. ಹೀ ಡಸಂಟ್ ಸೀಮ್ ಟು ಬಿ ಪೂರ್. ವೆರಿ ಗುಡ್. ಈ ಥರ ಯಾವುದೇ ಸೆಂಟೆನ್ಸನ್ನು ಈಸಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಡಿಡ್ಡನ್ನು ಬಳಸಿ ಯಾವ ಥರ ವಾಕ್ಯಗಳನ್ನು ಮಾಡಬೇಕು ನೋಡೋಣ. ಐ, ವಿ, ಯು, ದೇ, ಹಿ, ಶಿ, ಇಟ್ ಇವೆಲ್ಲವಕ್ಕೂ ಸೀಮ್ಡ್ ಬರುತ್ತೆ. ಪಾಸ್ಟ್ ಟೆನ್ಸ್, ಈಗಾಗಲೇ ಆಗಿರ್ತಕ್ಕಂತಹ ಕಾಲ. ಫಾರ್ ಎಕ್ಸಾಂಪಲ್, ಶಿ ಸೀಮ್ಡ್ ಟು ಬಿ ಕ್ಲೆವರ್. ಅವಳು ಬುದ್ಧಿವಂತೆ ಅನ್ನಿಸ್ತಾ ಇದ್ಲು. ಪಾಸ್ಟ್ ಟೆನ್ಸನ್ನು ಹೇಳುತ್ತೆ. ದೇ ಸೀಮ್ ಟು ಬಿ ಅರೋಗೆಂಟ್. ಅವ್ರು ಮೊದಲಿಗೆ ಬಹಳ ಅರೋಗೆಂಟ್ ಅಂತೇಳಿ ಅನಿಸಿದ್ರು. ಶಿ ಸೀಮ್ ಟು ಬಿ ಕ್ಲೆವರ್. ಇದನ್ನು ಕ್ವಶನ್ ಮಾಡಬೇಕಂತಂದರೆ ಇಲ್ಲಿ ಸೀಮ್ಡ್ ಏನು ಬರುತ್ತೆ? ಇಲ್ಲಿ ಡಿಡ್ ಬರುತ್ತೆ. ಕ್ವಶನ್ ಮಾಡಬೇಕಂದ್ರೆ ಹೆಲ್ಪಿಂಗ್ ವರ್ಬ್ ಯಾವುದು? ಡಿಡ್. ಡಿಡ್ ಶಿ ಸೀಮ್, ನೋಡ್ರಿ, ನಾವು ಈಗಾಗಲೇ ಹೇಳಿದಂತೆ ಡೂ, ಡಸಂಟ್, ಡಸ್, ಡಸಂಟ್, ಡಿಡ್, ಡಿಡೆಂಟ್ ಮುಂದೆ ಯಾವ್ದು ಬರ್ತದೆ? ಸೀಮೇ ಯೂಸ್ ಮಾಡಬೇಕು. ಸೀಮ್ ಅಂತಕ್ಕಂಥ ಪದವನ್ನೇ ಯೂಸ್ ಮಾಡಬೇಕು, ಅಂದರೆ ವರ್ಬ್ನ ಮೊದಲನೇ ರೂಪ. ಡಿಡ್ ಶಿ ಸೀಮ್ ಟು ಬಿ ಕ್ಲೆವರ್? ಅವಳು ಕ್ಲೆವರ್ ಇರೋ ಥರ ಕಾಣಿಸಿದ್ಲಾ? ಶಿ ಡಿಂಟ್ ಸೀಮ್ ಟು ಬಿ ಕ್ಲೆವರ್. ಅವಳು ಕ್ಲೆವರ್ ಅಂತೇಳಿ ಅನಿಸ್ಲಿಲ್ಲ. ಸೊ ಇದನ್ನೇ ಕ್ವಶನ್ ಮಾಡಬೇಕಂದ್ರೆ ಡಿಂಟ್ ಶಿ ಸೀಮ್ ಟು ಬಿ ಕ್ಲೆವರ್? ಅವಳು ಕ್ಲೆವರ್ ಅಂತ ಅನ್ನಿಸ್ಲಿಲ್ವಾ? ಸೊ ಈ ಥರ ಸೆಂಟೆನ್ಸನ್ನು ಮಾಡ್ಬೋದು. ಅವರು, ನಾನೀಗ ಒಂದು ವಾಕ್ಯವನ್ನು ಹೇಳ್ತೀನಿ, ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿರಿ. ಅವರು ಬಹಳ ಕೇರ್ಫುಲ್ ಆಗಿದ್ದರು ಅಂತ ಅನ್ನಿಸ್ತು. ಎಸ್, ಕಮಾನ್. ದೇ ಸೀಮ್ಡ್, ಅನ್ನಿಸ್ತು, ಈಗಾಗಲೇ ಮುಗಿದೋಗಿದೆ. ದೇ ಸೀಮ್ಡ್ ಟು ಬಿ ವೆರಿ ಕೇರ್ಫುಲ್. ನಾನು ದಾರಿಯಲ್ಲಿ ಬರಬೇಕಾದ್ರೆ ಒಂದು ನಾಯಿ ಇತ್ತು, ಅಪಾಯದಲ್ಲಿ ಇದೆ ಅಂತೇಳಿ ನನಗೆ ಅನ್ನಿಸ್ತು. ಹೇಳಿ. ದ ಡಾಗ್ ಸೀಮ್ಡ್ ಟು ಬಿ ಇನ್ ಡೇಂಜರ್. ಸೊ ಒಂದು ಸಿಂಪಲ್ ಆಗಿರ್ತಕ್ಕಂಥ ಹೋಮ್ವರ್ಕನ್ನು ಕೊಡ್ತಾ ಇದ್ದೀನಿ. ಗುಡ್ ಅಂತಕ್ಕಂಥ ಅಬ್ಜೆಕ್ಟಿವ್ನ ತಗೊಂಡು ಐ, ವಿ, ಯು, ದೇ, ಹಿ, ಶಿ, ಇಟ್
ಸೇಮ್ ಮತ್ತು ಸೇಮ್ಸ್ ಉಪಯೋಗಿಸ್ತಾ ವಾಕ್ಯಗಳನ್ನು ಮಾಡಿ, ಹಾಗೆಯೇ ಸೀಮ್ಡನ್ನು ಉಪಯೋಗಿಸಿ ವಾಕ್ಯಗಳನ್ನು ಮಾಡ್ತಾ ಹೋಗಿ. ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ದಟ್ಸ್ ಆಲ್ ಅಬೌಟ್ ಸೇಮ್, ಸೇಮ್, ಸೇಮ್ಡ್. ಎಲ್ಲವನ್ನು ನೋಟ್ ಮಾಡ್ಕೊಳ್ಳಿ, ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಯೂಸ್ ಮಾಡ್ತಾ ಹೋಗಿ. ನಮ್ಮ ಡೈಲಿ ಕನ್ವರ್ಸೇಷನಲ್ಲಿ ಈ ಥರದ ವಾಕ್ಯಗಳನ್ನು ಬಳಸ್ತಾ ಹೋದ್ರೇ ನಮಗೆ ಕಲ್ತಿದ್ದು ನೆನಪಿರುತ್ತೆ, ಮುಂದೆ ಕೂಡ ಯೂಸ್ ಆಗುತ್ತೆ. ಭಯ ಬೇಡ, ತಪ್ಪಾದರೂ ಯೂಸ್ ಮಾಡೋದನ್ನು ಕಲೀರಿ. ಬರ್ತಾ ಬರ್ತಾ ಭಯ ಹೋಗುತ್ತೆ, ನಮ್ಮ ಸೆಲ್ಫ್ ಕರೆಕ್ಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಗೋ ಆನ್ ಸ್ಪೀಕಿಂಗ್. ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್, ಇಟ್ ಡಸಂಟ್ ಮ್ಯಾಟರ್. ಕಮಿಂಗ್ ಟು ದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ದ ಡೇ, ಸ್ಲೀಪಿಂಗ್ ಪೊಲೀಸ್ಮ್ಯಾನ್. ಈ ಪದವನ್ನು ಯಾವತ್ತಾದರೂ ಕೇಳಿದ್ದೀರಾ? ಸ್ಲೀಪಿಂಗ್ ಪೊಲೀಸ್ಮ್ಯಾನ್ ಅಂತಂದರೆ ಅರ್ಥ ಏನು ಗೊತ್ತಾ? ಮಲಗಿರೋ ಪೊಲೀಸ್ ಅಂತೇಳಿ ನೀವು ಅಂದ್ಕೊತಿದ್ದೀರಾ? ಅಲ್ಲ. ಸ್ಲೀಪಿಂಗ್ ಪೊಲೀಸ್ಮ್ಯಾನ್ ಅಂಥೇಳಿ ಯಾವುದಕ್ಕೆ ಕರೀತಾರೆ ಅಂತಂದರೆ, ರೋಡ್ ಮೇಲೆ ವಾಹನಗಳ ವೇಗವನ್ನು ತಗ್ಗಿಸಲಿಕ್ಕೆ ಹಂಪ್ಸನ್ನು ಹಾಕಿರ್ತಾರಲ್ಲ, ಅದಕ್ಕೆ ಸ್ಲೀಪಿಂಗ್ ಪೊಲೀಸ್ಮ್ಯಾನ್ ಅಂತೇಳಿ ಕರೀತಾರೆ. ದಟ್ಸ್ ಆಲ್ ಫಾರ್ ಟುಡೇ. ಇವತ್ತಿನ ಕ್ಲಾಸ್ ನಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. Next meet in the next class. Thank you so much for watching and I wish you happy learning.